ಆರ್ಸಿಬಿ ಮುಂಬೈ ಇಂಡಿಯನ್ಸ್ ವಿರುದ್ಧ 7 ವಿಕೆಟ್ಗಳಿಂದ ಹೀನಾಯ ಸೋಲನ್ನು ಅನುಭವಿಸಿದೆ. ಆರ್ಸಿಬಿಯ ಈ ಸೋಲಿಗೆ ನಮ್ಮ ಆಟಗಾರರ ಕಳಪೆ ಪ್ರದರ್ಶನದ ಜೊತೆಗೆ ಅಂಪೈರ್ಸ್ಗಳು ನೀಡಿದಂತ ಕೆಲ ಕೆಟ್ಟ ಡಿಸಿಷನ್ಗಳು ಕೂಡ ಕಾರಣ ಅಂತ ಹೇಳಬಹುದು. 20ನೇ ಓವರ್ನಲ್ಲಿ ಆಕಾಶ್ ಮಡಿವಾಳ್ ಅವರು ದಿನೇಶ್ ಕಾರ್ತಿಕ್ ಅವರಿಗೆ ಹಾಕಿದಂತ ಈ ಎಸೆತ ಕ್ಲಿಯರ್ ಕಟ್ ಆಗಿ ನೋ ಎಂದು ಕಂಡು ಬರ್ತಿತ್ತು. ಮತ್ತೆ ಕೆಲ ಕಾಲ ಗ್ರೌಂಡ್ ನಲ್ಲಿದ್ದ ಮೇನ್ ಅಂಪೈರ್ ಕೂಡ ನೋ ಬಾಲ್ ಎಂದು ಸಿಗ್ನಲ್ ನೀಡಿದ್ದರು. ಆದರೆ ಮುಂಬೈ ಇಂಡಿಯನ್ ತಂಡದ ಬಳಿ ಯಾವುದೇ ರಿವ್ಯೂ ಕೂಡ ಇರಲಿಲ್ಲ. ಇದು ಕ್ಲಿಯರ್ ಕಟ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ನೋ ಎಂದು ಕಾಣುತ್ತಿತ್ತು. ಆದರೆ ಥರ್ಡ್ ಅಂಪೈರ್ 1 ಮೀಟರ್ ಗಿಂತ ಕಡಿಮೆ ಹೈಟ್ ಇದೆ ಎಂದು ಹೇಳಿ ನೇರವಾಗಿ ನೋ ಬಾಲ್ ಇಲ್ಲ ಎಂದು ಘೋಷಿಸಿದರು. ಆಗ ಡಗ್ಔಟ್ ನಲ್ಲಿದ್ದ ವಿರಾಟ್ ಕೊಹ್ಲಿ ಅವರು ಕೂಡ ಅಕ್ಷರಶಃ ರೊಚ್ಚಿಗೆದ್ದು ಅಂಪೈರ್ ಜೊತೆ ವಾಗ್ವಾದ ನಡೆಸಿದರು. ಆದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಮತ್ತೆ ಇದೇ ರೀತಿಯ ಹಲವು ಡಿಸಿಷನ್ಗಳು ನಿನ್ನೆಯ ಪಂದ್ಯದಲ್ಲಿ ಆರ್ಸಿಬಿಯ ವಿರುದ್ಧವೇ ಹೋದವು. ಆದರೆ ಇದಕ್ಕಾಗಿ ಈಗ ಆರ್ಸಿಬಿ ಅಭಿಮಾನಿಗಳು ಅಕ್ಷರಶಃ ಬೇಸರಗೊಂಡಿದ್ದು ಅಂಪೈರ್ಸ್ ಗಳ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಕೆಲ ಅಭಿಮಾನಿಗಳು ಮುಂಬೈ ಇಂಡಿಯನ್ಸ್ ತಂಡ ಅಂಪೈರ್ಸ್ ಗಳನ್ನೇ ಖರೀದಿಸಿದೆ ಎಂದು ಹೇಳುತ್ತಿದ್ದರೆ, ಇನ್ನು ಕೆಲವರು ಮುಂಬೈ ಇಂಡಿಯನ್ಸ್ ತಂಡ ಪಂದ್ಯಗಳನ್ನು ಗೆಲ್ಲಲು ಯಾವ ಮಟ್ಟಕ್ಕೂ ಕೂಡ ಹೋಗಲು ಹೇಸಲ್ಲ ಎಂದು ಹೇಳಿದ್ದಾರೆ. ಆದರೆ ಅದೇನಿದ್ದರೂ ಕೂಡ ಅಂಪೈರ್ಸ್ ಗಳ ಕೆಟ್ಟ ಡಿಸಿಷನ್ ಗಳ ಜೊತೆಗೆ ನಮ್ಮ ಆಟಗಾರರು ಕೂಡ ತುಂಬಾ ಕಳಪೆ ಪ್ರದರ್ಶನ ನೀಡಿದ್ದಾರೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ನಿಮ್ಮ ಪ್ರಕಾರ ಆರ್ಸಿಬಿಯ ಈ ಸೋಲಿಗೆ ಪ್ರಮುಖ ಕಾರಣಗಳನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.